ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ್. ಆತ್ಮೀಯರೇ, ನಿಜವಾಗಿಯೂ ಜವಾಬ್ದಾರಿತ ಸರ್ಕಾರ ನಮ್ಮದಾಗಿದ್ದರೆ ಇಷ್ಟರಲ್ಲಿ ಶಿಕ್ಷಕರನ್ನೆಲ್ಲ ತುಂಬ್ಕೊಂಡ್ಬಿಡ್ಬೇಕಾಗಿತ್ತು. ಭಾಳ ಮಹತ್ವದ ಕೆಲಸ. ಶಿಕ್ಷಕರಿಲ್ಲದ 72,000 ಶಿಕ್ಷಕರಿಗೆ ಇದ್ದ ಶಾಲೆಗಳಿಗೆ ನಾವು ಬಯಸ್ತಾ ಇರುವಂಥದ್ದು ಪ್ರತಿಯೊಂದು ಹಳ್ಳಿಗೇನು ಅನೇಕ ಜನ ಬಯಸ್ತಾ ಇದ್ದಾರೆ. ಶಿಕ್ಷಣ ತಜ್ಞರು ಪ್ರತಿಯೊಂದು ಹಳ್ಳಿಗೂ 7ನೇ ತರಗತಿ ಅಥವಾ 10ನೇ ತರಗತಿವರೆಗಿನ ಶಾಲೆಗಳು ಅಥವಾ ಒಂದು ಹೋಬಳಿಗೆ ಒಂದು PUC ವರೆಗಿನ ಶಾಲೆಗಳು, ಅದು KPS ಕರ್ನಾಟಕ ಪಬ್ಲಿಕ್ ಸ್ಕೂಲ್ಸ್ ಅದೇನು ಇವತ್ತು ಮಧು ಬಂಗಾರಪ್ಪನವ್ರು ಮಾಡ್ತಾ ಇದ್ದಾರೆ ಅಂಥ ಸ್ಕೂಲ್ಗಳಾಗಬೇಕು ಎಲ್ಲ ಕಡೆ. ಯಾಕೆ ಒಬ್ಬ ಜಾನ್ ಹುಡುಗರಿಗೆ ಮಾತ್ರ ಅವಕಾಶ ಕೊಡುವಂಥದ್ದು, ದಡ್ಡದಂಥ ವಿವೇಕಿದ್ದಂಥ ಮಕ್ಕಳಿಗೆ ಅವಕಾಶ ಕೊಡಬಾರ್ದ, ಅವ್ರು ಕಲಿಬಾರ್ದ? ಇವೆಲ್ಲ ನೋಡಿ ನಾವು ನೋಡ್ತಾ ಇದ್ದೀವಿ. ಅನೇಕ ಸ್ಕೂಲ್ಗಳು ನೋಡ್ತೀವಿ, ಅಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ ಇಟ್ಟಿರ್ತಾರೆ, ಅದು ಪಾಸ್ ಆಗಬೇಕು. ಪಾಸ್ ಯಾರು ಆಗಬೇಕು? ಮನೇಲಿ ಎಜುಕೇಟೆಡ್ ಇದ್ದವರ ಮಕ್ಕಳು ಮಾತ್ರ ಪಾಸ್ ಆಗ್ತಾರೆ. ಹೆಬ್ಬಟ್ಟವ್ರ ಮಕ್ಕಳು ಅವ್ರು ಎಲ್ಲಿ ಕೋಚ್ಕೊಳ್ಳೋದಕ್ಕೆ ಸಾಧ್ಯ ಅದ? ಇದು ಈ ದೇಶದ ದುರಂತ. ನಾವು ಹೇಳ್ತೀವಿ ಅದೇ ಭಾಳ ನಮ್ಮಲ್ಲಿ ಇಂಪ್ರೂವ್ ಅದ ರೀ. ಯಾರು ಇಂಪ್ರೂವ್ ಆಗಿದ್ದಾರೆ? ಮಧ್ಯಮ ವರ್ಗ, ಮೇಲು ಮಧ್ಯಮ ವರ್ಗ, ಕೆಳ ಮಧ್ಯಮದವ್ರು ಪಾಪ ಗುದ್ದಾಡ್ತಾ ಇರ್ತಾರೆ. ತೀರಾ ದುಡಿಯುವ ವರ್ಗದವರು, ಕೂಲಿಕಾರರ ಮಕ್ಕಳು ಸಾರಿಗೆ ಹೋದ ಕಷ್ಟದ ಅಂಥದ್ರಾಗ ಇವರು ಮೊರಾರ್ಜಿ, IG ಅಂತ ಅನೇಕ ಸ್ಕೂಲ್ಗಳು ಮಾಡಿದ್ದಾರೆ. ಅಲ್ಲಿ ಕಾಂಪಿಟೇಷನ್ ಕೊಡಬೇಕು, ಸೆಲೆಕ್ಷನ್ ಆಗಬೇಕು, ಅಲ್ಲಿ ಕಾಂಪಿಟೇಷನ್ ಜೋರು ಇರ್ತದೆ. ಒಂದು ಸೀಟಿಗೆ ಕಡಿಮೆ 10 ಮಕ್ಕಳು ಕಾಂಪಿಟೇಷನ್ ಮಾಡ್ತಾ ಇರ್ತಾರೆ. ಅದರಲ್ಲಿ ವಿಶೇಷ ಪಾಪ ಇವರು ಕೂಲಿಕಾರ ಮಕ್ಕಳು ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಇವೇನು ಸರ್ಕಾರಿ ಶಾಲೆಗಳಲ್ಲಿ ಸರಿಯಾಗಿ ಈಗಾಗಲೇ ಸಾಕಷ್ಟು ರಿಪೋರ್ಟ್ಸ್ ಆಗಿದ್ದಾವೆ ಅದ್ರ ಮೇಲೆ. ಕೇಳಿದ ತಕ್ಷಣ ಶಿಕ್ಷಕರು ಅಂತಾರೆ, ಇಲ್ಲ ನಾವು ಸಫಿಷಿಯೆಂಟ್ ಶಿಕ್ಷಕರು ಕೊಟ್ಟಿಲ್ಲರಿ. ಸ್ಕೂಲ್ಗೆ ಮಾತಾಡಿದಾಗ ಅನೇಕ ಮಾಸ್ತರ್ಗಳಿದ್ದ ಮಾತಾಡ್ತಾರೆ, ನಮ್ಮ ಸಫಿಷಿಯೆಂಟ್ ಇಲ್ಲರಿ, 100 ಹುಡುಗರಿಗೆ 2 ಟೀಚರ್ ಇದ್ದೀವಿ ರೀ, 4 ಕ್ಲಾಸ್ ಸ್ಕೂಲ್ ಅಂತ ತೊಗೋಬೇಕು ರೀ, ಹೀಗೆಲ್ಲ. ಹೌದು, ಕೆಲವು ಕಡೆ